ನಿಮಗೇನಾದರೂ ಹಾಗಲಕಾಯಲ್ಲಿ ಸಾಂಬಾರು ಮಾಡೋದು ಬರುತ್ತಾ? ಇನ್ ಕೇಸ್ ನಿಮಗೆ ಗೊತ್ತಿಲ್ಲ ಅಂತಂದರೆ ನಾನಿವತ್ತು ನಿಮಗೆ ತಿಳಿಸ್ಕೊಡೋದಕ್ಕೆ ಈ ಒಂದು ವಿಡಿಯೋನ ಮಾಡ್ತಾಯಿದ್ದೀನಿ. ನನಗೂ ಗೊತ್ತಿರಲಿಲ್ಲ ಆ್ಯಕ್ಚುಲಿ ಹಾಗಲಕಾಯಲ್ಲಿ ಸಾಂಬಾರು ಮಾಡ್ಬೋದು ಅಂತ ಹೇಳಿ. ನಮ್ಮತ್ತೆ ನನಗೆ ಹಾಗಲಕಾಯಲ್ಲೂ ಸಾಂಬಾರು ಮಾಡ್ಬೋದು, ಈ ರೀತಿ ಮಾಡೋ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ತಿಳಿಸ್ಕೊಟ್ರು. ತುಂಬಾ ರುಚಿಯಾಗಿತ್ತು, ಸ್ವಲ್ಪ ಕೂಡ ಕಹಿ ಅಂತಲೇ ಅನಿಸಿಲ್ಲ. ನಾನು ಸ್ವಲ್ಪ ದೋಸೆಗೆ ರೈಸ್ಗೆ ತಿಂದೆ, ಎಕ್ಸಲೆಂಟ್ ಆಗಿರುತ್ತೆ. ಮುದ್ದೆಗೂ ಅಷ್ಟೇ ಚೆನ್ನಾಗಿರುತ್ತೆ, ಎಲ್ಲದಕ್ಕೂ ಸಹ ಸಖತ್ತಾಗಿರೋಂಥ ಒಂದು ಕಾಂಬಿನೇಷನ್ ಇದು. ಸೊ ಸಿಂಪಲಾಗಿ ಮಾಡ್ಕೊಬೋದು. ಬನ್ನಿ ಹೇಗೆ ಮಾಡೋದಂತ ನೋಡೋಣ. ಸೊ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಅಂತಂದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ನೀವೊಂದು ಮೋಟಿವೇಶನ್ ಮಾಡಿದೆ, ನಿಮ್ಮ ಒಂದು ಸಪೋರ್ಟಿಂದ ಇದೇ ಥರ ತುಂಬ ಒಳ್ಳೆ ಹೆಲ್ತಿಯಾದ ರೆಸಿಪೀಸ್ನ ನಾನು ತಿಳ್ಕೊಂಡು ಮಾಡೋದಕ್ಕೆ ನಾನು ನಿಮಗೆ ಆಲ್ಮೋಸ್ಟ್ ಟ್ರೈ ಮಾಡ್ತೀನಿ. ಯಾಕಂದರೆ ನೀವು ಕೊಡೋ ಮೋಟಿವೇಶನ್ ನನಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಅಂತ ಹೇಳ್ತಾ, ಸೊ ವಿಡಿಯೋ ಇಷ್ಟ ಆದರೆ ಬೇರೆಯವ್ರಿಗೂ ಸಹ ಶೇರ್ ಮಾಡಿ. ಜೊತೆಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಬಟನ್ನ ಪ್ರೆಸ್ ಮಾಡಿ ಅಂತ ಹೇಳ್ತಾ, ಸೊ ಬನ್ನಿ ನೋಡೋಣ. ಸೊ ಮೊದಲಿಗೆ ಇಲ್ಲಿ ನಾನು ಆ್ಯಕ್ಚುಲಿ ವಿಡಿಯೋ ಮಾಡ್ಕೊಬೇಕಂತ ಅಂದ್ಕೊಂಡಿರಲಿಲ್ಲ, ಆಮೇಲೆ ಮಾಡ್ಕೊಬೇಕಂತ ಐಡಿಯಾ ಬಂದು ಆಮೇಲೆ ಮಾಡಿಕೊಂಡೆ. ಸೊ ಫಸ್ಟ್ ನಾನಿಲ್ಲಿ ಹಾಗಲಕಾಯಿ ಮತ್ತು ಹೆಸರು ಕಾಳನ್ನ ಕುಕ್ಕರಲ್ಲಿ 2 ವಿಷಿಲ್ ಹಾಕ್ಸ್ಕೊತಾ ಇದ್ದೀನಿ. ಸೊ ಅದು ವಿಷಿಲ್ ಬರೋಷ್ಟೊಳಗಡೆ ನಾನು ಮಸಾಲೆಗೆ ರೆಡಿ ಮಾಡ್ಕೊಳ್ಳೋಣ ಅಂತ ಹೇಳಿ, ಸೊ ಒಂದು ಪ್ಯಾನ್ಗೆ ತುಪ್ಪ ಹಾಕಿ ನಾಟಿ ಈರುಳ್ಳಿನ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇನ್ ಕೇಸ್ ಇಲ್ಲ ಅಂದರೆ ನೀವು ನಾರ್ಮಲ್ ಈರುಳ್ಳಿ ಉಪಯೋಗಿಸ್ಬೋದು. ಇಲ್ಲಿ ನೀವು ಹುಳಿ ಟೊಮೆಟೊನೇ ಯೂಸ್ ಮಾಡ್ಬೋದು, ಸ್ವೀಟ್ ಟೊಮೆಟೊ ಬೇಡ, ಹುಳಿ ಟೊಮೆಟೊನೇ ಯೂಸ್ ಮಾಡಬೇಕು. 2 ಟೊಮೆಟೊ ಹಾಕ್ಕೊಳ್ಳಿ. ಸೊ 2 ಟೊಮೆಟೊ ಹಾಕ್ಕೊಂಡು ಈರುಳ್ಳಿ ಮತ್ತು ಇದನ್ನು ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ಒಟ್ಟಿಗೆ ಫ್ರೈ ಮಾಡ್ಕೊಬೋದಲ್ವಾ ಅಂತ ನೀವು ಅಂದ್ಕೊಳ್ತೀರೋ, ದಯವಿಟ್ಟು ಆ ರೀತಿ ಮಾಡೋಕ್ಕೆ ಹೋಗ್ಬೇಡಿ. ಸೊ ಟೊಮೆಟೊ ಮತ್ತು ಈರುಳ್ಳಿ ಒಟ್ಟಿಗೆ ಮಾಡಿಕೊಂಡ್ರೆ ನಾವು ಟೊಮೆಟೊ ಜಾಸ್ತಿ ಬೆಂದ್ಕೊಂಡ್ಬಿಡುತ್ತೆ, ಈರುಳ್ಳಿ ಜಾಸ್ತಿ ಫ್ರೈ ಆಗೋದಿಲ್ಲ, ಅವಾಗ ಚೆನ್ನಾಗೇ ಇರೋದಿಲ್ಲ ತಿನ್ನೋದಕ್ಕೆ. ನೀವು ಯಾವುದಕ್ಕೆ ಮಸಾಲೆಗೆ ಅಷ್ಟೇ ಫಸ್ಟ್ ಈರುಳ್ಳಿ ಫ್ರೈ ಮಾಡ್ಕೊಂಡು ಆಮೇಲೆ ಟೊಮೆಟೊ ಫ್ರೈ ಮಾಡ್ಕೊಳ್ಳಿ. ಇದಾದಮೇಲೆ ಒಂದು ಅರ್ಧ ನಿಂಬೆಹಣ್ಣಿಗಾದಷ್ಟು ಹುಣಸೆಹಣ್ಣು ಹಾಕ್ಕೊಂಡು ಬಿಸಿ ಆಗಲಿ ಅಂತ ಇಟ್ಟೆ. ಸೊ ಅದಾದಮೇಲೆ ಬೆಳ್ಳುಳ್ಳಿ, ಚಕ್ಕೆ, ಲವಂಗ ಹಾಕ್ಬಿಟ್ಟು ನೀವು ಫ್ರೈ ಮಾಡಿರೋಂಥ ಒಂದು ಐಟಮ್ಸು 1.5 ಸ್ಪೂನ್ ಸಾಂಬಾರು ಪುಡಿ, 1 ಸ್ಪೂನಷ್ಟು ಧನಿಯಾ ಪುಡಿ ಹಾಕಿ ಚೆನ್ನಾಗಿ ನುಣ್ಣಗೆ ಪೇಸ್ಟ್ ಮಾಡಿಕೊಂಡು ಆಮೇಲೆ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಇನ್ನೊಂದು ಗ್ರೈಂಡ್ ಮಾಡಿಕೊಂಡ್ರೆ ಸೊ ಮಸಾಲೆ ರೆಡಿ ಆಯಿತು. ನೋಡಿ ಈ ಥರ ಬೆಂದಿದೆ. ಆಗಲೇ ನಾನು ಕುಕ್ಕರಲ್ಲಿ ಕೂಗಿಸ್ಕೊಂಡಿದ್ದಂಥ ಹಾಗಲಕಾಯಿ ಮತ್ತು ಹೆಸರು ಕಾಳು. ಈಗ ಒಗ್ಗರಣೆ ಮಾಡ್ಕೊಳ್ಳೋಣ. ಸೊ ಒಂದು ಪ್ಯಾನ್ಗೆ ಎಣ್ಣೆ, ಸಾಸಿವೆ, ಕರಿಬೇವಿನ ಸೊಪ್ಪು, ಈರುಳ್ಳಿನ ಹಾಕಿ ನೀಟಾಗಿ ಈರುಳ್ಳಿ ಫ್ರೈ ಮಾಡ್ಕೊಳ್ಳಿ. ಆಮೇಲೆ ನೀವು ರುಬ್ಬಿಟ್ಟಿರೋಂಥ ಒಂದು ಮಸಾಲೆ ಹಾಕಿ, ಸೊ ಆಮೇಲೆ ನೀವು ಬೇಯಿಸಿಟ್ಕೊಂಡಿರೋಂಥ ಒಂದು ಹಾಗಲಕಾಯಿ ಮತ್ತು ಹೆಸರು ಕಾಳನ್ನ ಹಾಕಿ ನೀಟಾಗಿ ನುಣ್ಣಕ್ಕೆ ನೀವು ಗಟ್ಟಿಯಾಗೋವರೆಗೂ ನೀವು ಇದನ್ನು ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀವು ಇದನ್ನು ಕುದಿಸ್ಕೊಂಡ್ರೆ ಟೇಸ್ಟಿಯಾಗಿರೋಂಥ ಒಂದು ಸೂಪರ್ ಆಗಿರೋಂಥ ಒಂದು ಹಾಗಲಕಾಯಿ ಗುಜ್ಜು ರೆಡಿ ಆಗಿಬಿಡುತ್ತೆ. ನೀವು ಕುದಿಸ್ಕೊಬೇಕಾದ್ರೆ ನೋಡ್ಕೊಂಡು ಕುದಿಸ್ಕೊಳ್ಳಿ. ಯಾಕೆ ಅಂತಂದರೆ ಸೊ ತುಂಬ ತೆಳುವಾದರೂ ಚೆನ್ನಾಗಿರೋದಿಲ್ಲ, ತುಂಬ ಗಟ್ಟಿ ಆದರೂ ಚೆನ್ನಾಗಿರೋದಿಲ್ಲ. ನೀವು ಇನ್ ಕೇಸ್ ಚಪಾತಿಗೆ ಮಾಡ್ಕೊಳ್ತಾ ಇದ್ದರೆ ಸ್ವಲ್ಪ ಗಟ್ಟಿ ಇರಲಿ, ಅಥವಾ ರೈಸ್ಗೆ ಮುದ್ದೆಗೆ ಮಾಡ್ಕೊಳ್ತಾ ಇದ್ರೆ ಅಂತ ಸ್ವಲ್ಪ ತೆಳುವಿರಲಿ. ಈ ರೀತಿ ಪ್ಲ್ಯಾನ್ ಮಾಡ್ಕೊಳ್ಳಿ. ಟೇಸ್ಟ್ ಮಾತ್ರ ಎಕ್ಸಲೆಂಟ್ ಆಗಿರುತ್ತೆ. ಖಂಡಿತವಾಗ್ಲೂ ನೀವು ಈ ಥರ ಸಾಂಬಾರು ಮಾಡಿ ನನಗೆ ತಿಳಿಸ್ಲೇಬೇಕು. ಸೊ ಆಗಿನ ಕಾಲದವ್ರು ಹೇಳ್ತಾರೆ ಅಟ್ಲೀಸ್ಟ್ ವಾರಕ್ಕೆ ಒಂದ್ಸತಿ ಆದರೂ ನಮ್ಮ ದೇಹಕ್ಕೆ ಕಹಿ ಅನ್ನೋದು ಸೇರಬೇಕು ಅಂತ ಹೇಳಿ. ಹಾಗಲಕಾಯಿ ತಿಂದೇ ಇರೋರು ಸಹ ಈ ರೀತಿ ಮಾಡ್ಕೊಂಡ್ರೆ ಖಂಡಿತವಾಗ್ಲೂ ಇಷ್ಟಪಟ್ಟು ತಿಂತಾರೆ. ಸೊ ಒಮ್ಮೆಲೆ ಟ್ರೈ ಮಾಡಿ ನೋಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಮತ್ತೆ ಹೇಳ್ತಾ ಇದ್ದೀನಿ ಅಂತ ಅಂದ್ಕೊಂಬಿಡಿ. ಸೊ ನನಗೂ ಗೊತ್ತಾಗಬೇಕಲ್ವ ನಿಮ್ಗೆ ಯಾವ ರೀತಿ ರೀಚ್ ಆಗ್ತಾ ಇದೆ, ಈ ಒಂದು ರೆಸಿಪೀಸ್ ನಿಮಗೆ ಇಷ್ಟ ಆಗ್ತಾ ಇದೆಯಾ ಅಲ್ವಾ ಅಂತ. ಥ್ಯಾಂಕ್ ಯು ಸೋ ಮಚ್.